ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇನ್ನೇನು ಯುಗಾದಿ ಹಬ್ಬ ತುಂಬ ಹತ್ತಿರದಲ್ಲೇ ಇದೆ. ಹಾಗಾಗಿ ಅದಕ್ಕೋಸ್ಕರ ತಯಾರಿ ಮಾಡ್ಕೋಬೇಕು ಅಲ್ವಾ. ಮೊದಲಿಗೆ ನಾವು ಯಾವುದೇ ಹಬ್ಬ ಹರಿದಿನ ಏನೇ ಅಂದರೂ ಮನೆ ಕ್ಲೀನಿಂಗ್ ಮಾಡೋದು ತುಂಬಾ ಮುಖ್ಯ. ಅದರಲ್ಲೂ ಯುಗಾದಿ ಹಬ್ಬ ಅಂದರೆ ನಮಗೆಲ್ರಿಗೂ ಹೊಸ ವರ್ಷ, ಹೊಸ ಚಿಗುರು, ಹೊಸ ಬೆಳೆ ಬರೋ ಅಂಥ ಸಮಯ. ಎಲ್ರಿಗೂ ಕೂಡ ಇದು ಹೊಸ ಜೀವನ, ಹೊಸ ಆರಂಭ ಅಂತಲೇ ಹೇಳ್ಬೋದು. ಅಂದರೆ ಈ ಸೃಷ್ಟಿಯ ಆರಂಭದ ದಿನ. ಇದಕ್ಕೋಸ್ಕರ ನಾವು ಸ್ವಲ್ಪ ವಿಶೇಷವಾಗಿ ತಯಾರಿ ಮಾಡ್ಕೋಬೇಕು. ಯಾವುದೇ ಹಬ್ಬ ಹರಿದಿನಕ್ಕೆ ನಾವು ಬಟ್ಟೆ ತೊಗೊಳ್ಳಿಲ್ಲ ಅಂದ್ರೂ ಯುಗಾದಿ ಹಬ್ಬಕ್ಕಂತೂ ಹೊಸ ಬಟ್ಟೆ ತೊಗೊಳ್ಳೇಬೇಕು. ಅದರಲ್ಲೂ ಯುಗಾದಿ ಹಬ್ಬ ಅಂದರೆ ಹೊಸ ಹಸಿರು ಪ್ರಾರಂಭ ಆಗೋ ದಿನ, ಅಂದರೆ ಹೊಸ ಚಿಗುರು ಬರೋ ದಿನ ಅಲ್ವಾ. ಅದರ ಸಂಕೇತವಾಗಿ ಹಸಿರು ಬಣ್ಣದ ಬಟ್ಟೆ ಹಾಕ್ಕೊಳ್ಳೋದು ತುಂಬ ಒಳ್ಳೆಯದು. ಹಾಗಾಗಿ ನೀವೇನಾದರೂ ಸೀರೆ ತೊಗೋಬೇಕು ಅಂತ ಇದ್ದರೆ ಹಬ್ಬಕ್ಕೆ ಹಸಿರು ಬಣ್ಣದ ಸೀರೆ ತೊಗೊಳ್ಳಿ, ತುಂಬಾ ಒಳ್ಳೆಯದು. ಇದು ಶುಭದ ಸಂಕೇತ. ಗ್ರೀನ್ ಕಲರ್ ಆಲ್ಮೋಸ್ಟ್ ಎಲ್ಲರ ಹತ್ರನೂ ಇದ್ದೇ ಇರುತ್ತೆ, ಆದರೆ ಅದರಲ್ಲೇ ಸ್ವಲ್ಪ ಲೈಟು ಡಾರ್ಕು ಈ ರೀತಿ ತೊಗೊಳ್ಳಿ, ತುಂಬ ಒಳ್ಳೆಯದು. ಇನ್ನು ಮನೆ ಕ್ಲೀನಿಂಗ್ ವಿಷಯಕ್ಕೆ ಬರೋಣ. ಯಾವಾಗ ಮನೆ ಕ್ಲೀನ್ ಮಾಡಬೇಕು, ಪೂಜಾ ರೂಮ್ ಯಾವಾಗ ಕ್ಲೀನ್ ಮಾಡಬೇಕು ಅಂದರೆ ಅಮಾವಾಸ್ಯೆಗೂ ಮೊದಲು ಮನೆ ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಹಬ್ಬ ಹತ್ತಿರ ಇರೋ ಹಾಗೆ ಪೂಜಾ ರೂಮ್ ಕ್ಲೀನ್ ಮಾಡಿಕೊಂಡ್ರೆ ಸಾಕು. ಹಾಗಾಗಿ ಮಂಗಳವಾರ ಶುಕ್ರವಾರ ಬಿಟ್ಟು ಬೇರೆ ಯಾವುದೇ ದಿನ ನೀವು ಕ್ಲೀನ್ ಮಾಡ್ಕೋಬೋದು. ಅಥವಾ ನೀವು ಶನಿವಾರ ಭಾನುವಾರ ಕ್ಲೀನಿಂಗ್ ಕೆಲಸನ ಶುರು ಮಾಡಿರ್ತೀರ ಅಂದರೆ ನೀವು ಮಧ್ಯದಲ್ಲಿ ಮಂಗಳವಾರ ಶುಕ್ರವಾರ ಕೂಡ ಸೇರಿಸ್ಕೊಂಡು ದಿನಕ್ಕೆ ಒಂದೊಂದು ಥರ ಕ್ಲೀನ್ ಮಾಡ್ಕೋಬೋದು. ಕೆಲವ್ರ ಮನೆ ಚಿಕ್ಕದಾಗಿರುತ್ತೆ, ಕೆಲವ್ರ ಮನೆ ದೊಡ್ಡದಾಗಿರುತ್ತೆ. ಹಾಗಾಗಿ 1-2 ದಿನದಲ್ಲಿ ಕ್ಲೀನ್ ಮಾಡೋದಕ್ಕಂತೂ ಸಾಧ್ಯ ಆಗಲ್ಲ. ದಿನ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ತೀವಿ ಅನ್ನೋರು ಖಂಡಿತವಾಗ್ಲೂ ಮಾಡಿ. ಇದೇ ಶನಿವಾರ ಭಾನುವಾರ ಅಥವಾ ಸೋಮವಾರ ಈ ಥರ ನೀವು ಕ್ಲೀನಿಂಗ್ ಕೆಲಸನ ಶುರು ಮಾಡಿಕೊಂಡು ಹಾಗೆ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಈ ಕ್ಲೀನಿಂಗ್ ವಿಷಯಕ್ಕೆ ಬಂದರೆ ಈ ಒಂದು ವಿಚಾರ ಮಾತ್ರ ಮರಿಬೇಡಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ರೀತಿ ನೀವು ಡೀಪ್ ಕ್ಲೀನ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಮನೇಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗಿರುತ್ತೆ. ಅಲ್ಲದೆ ಮನೆ ಯಾವಾಗಲೂ ಸಮೃದ್ಧಿ ಮತ್ತು ಧನಾತ್ಮಕತೆಯಿಂದ ಕೂಡಿರುತ್ತೆ. ಯಾವ ರೀತಿ ಕ್ಲೀನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಕ್ಲೀನಿಂಗ್ ಅಂದ ತಕ್ಷಣ ನಾವು ಈ ಜೇಡ ತೆಗೆಯೋದು, ಧೂಳು ತೆಗೆಯೋದು, ಕಿಟಕಿ ಬಾಗಿಲು ಒರೆಸೋದು, ಮನೇನ ಗೋಮೂತ್ರ, ಉಪ್ಪು ಇದನ್ನೆಲ್ಲ ಹಾಕಿ ನಾವು ಒರೆಸ್ತೀವಿ, ತುಂಬ ನೀಟಾಗಿ ಇಟ್ಕೊಂಡಿದ್ದೀವಿ ಅನ್ನೋದಲ್ಲ. ಬೇಡದೇ ಇರೋವಂಥ ಹಳೆ ವಸ್ತುಗಳನ್ನು ಮೊದಲು ಹೊರಗಡೆ ಹಾಕಬೇಕು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಮುಂದೆ ಯಾವತ್ತೋ ನಮಗೆ ಉಪಯೋಗಕ್ಕೆ ಬರುತ್ತೆ ಅಂತ ಈ ರೀತಿ ಉಪಯೋಗಿಸದೇ ಇರುವಂಥ ಹಳೆ ವಸ್ತುಗಳನ್ನು ಮನೆಯಲ್ಲಿ ಇಟ್ಕೋಬಾರ್ದು. ಈ ಕಾರಣದಿಂದನೇ ಈಗ ನಾವು ಭೋಗಿ ಹಬ್ಬ, ಕಾಮನ ಹಬ್ಬದಲ್ಲಿ ಹಳೆ ವಸ್ತುಗಳನ್ನು ಬೆಂಕಿಗೆ ಹಾಕುವಂಥ ಉದ್ದೇಶನೇ ಇದು. ಯಾಕಂದರೆ ಈ ಒಂದು ಬ್ಲಾಕೇಜ್ ಏನಿರುತ್ತೆ ಅದು ಕ್ಲಿಯರ್ ಆಗಬೇಕು ಅಂತ. ಈಗ ನೀವೇ ಯೋಚನೆ ಮಾಡಿ, ನೀರು ಬರುವಂಥ ಪೈಪ್ನಲ್ಲಿ ಕಸ ತಗಲಾಕೊಂಡ್ರೆ ಅಲ್ಲಿ ನೀರು ಬರುತ್ತಾ? ಖಂಡಿತ ಇಲ್ಲ, ಅದು ಅಲ್ಲೇ ಸ್ಟಕ್ ಆಗುತ್ತೆ. ಅಲ್ಲದೆ ಹರಿಯೋ ನೀರು ಯಾವಾಗಲೂ ಶುದ್ಧವಾಗಿರುತ್ತೆ, ನಿಂತ ನೀರು ಯಾವಾಗಲೂ ಕೆಸರಾಗಿರುತ್ತೆ. ಆ ಕಾರಣದಿಂದನೇ ಹೇಳ್ತಾ ಇರೋದು, ಮನೇಲೂ ಕೂಡ ಹಾಗೆಯೇ ಬೇಡದೇ ಇರೋ ವಸ್ತುಗಳು ಏನು ಬೇಕಾದರೂ ಆಗಿರ್ಬೋದು, ಮನೆ ಕ್ಲೀನಿಂಗ್ ಜೊತೆಗೆ ನಿಮ್ಮ ವಾರ್ಡ್ರೋಬ್ ಕೂಡ ಕ್ಲೀನ್ ಮಾಡ್ಕೊಳ್ಳಿ. ಬೇಡದೇ ಇರೋವಂಥ ಹಳೆ ಬಟ್ಟೆಗಳಿದ್ರೆ ಅದನ್ನೆಲ್ಲ ತೆಗೆದುಬಿಡಿ. ಅದನ್ನು ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ಬಿಟ್ಟು ಬೇರೆ ದಿನಗಳಲ್ಲಿ ಚೆನ್ನಾಗಿದೆ, ಇನ್ನೊಬ್ಬರು ಉಪಯೋಗಿಸಬಹುದು ಅನ್ನೋ ಥರ ಇದ್ದರೆ ಅದನ್ನು ಬೇರೆಯವ್ರಿಗೆ ಕೊಡಿ. ಅಥವಾ ನೀವೇ ಅದನ್ನು ತುಂಬಾ ಸಲ ಯೂಸ್ ಮಾಡಿ ಸವದಿದೆ, ಬೇರೆಯವ್ರು ಯೂಸ್ ಮಾಡೋದಕ್ಕೂ ಅದು ಆಗಲ್ಲ ಅನ್ನೋವಂಥ ಬಟ್ಟೆಗಳನ್ನ ದಯವಿಟ್ಟು ಬೇರೆಯವ್ರಿಗೂ ಕೊಡೋಕ್ಕೆ ಹೋಗ್ಬೇಡಿ. ನೀವು ಅದನ್ನು ಮನೆ ಕ್ಲೀನಿಂಗಿಗೆ ಅಥವಾ ಬೇರೆ ರೀತಿಯಲ್ಲಿ ಯೂಸ್ ಮಾಡಿಕೊಂಡು ಅದೇನಾದರೂ ತುಂಬ ಹಾಳಾದರೆ ಕಸಕ್ಕೆ ಹಾಕ್ಬೋದು, ಅಥವಾ ಬೇರೆಯವರು ಉಪಯೋಗಿಸಬಹುದು ಅನ್ನೋ ಥರ ಇದ್ದರೆ ಅದನ್ನು ಮಂಗಳವಾರ ಶುಕ್ರವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ಬಿಟ್ಟು ಬೇರೆ ದಿನಗಳಲ್ಲಿ ಬೇರೆಯವರಿಗೆ ಅದನ್ನು ಕೊಡಬಹುದು. ಮತ್ತು ಈ ವಿಚಾರ ಕೂಡ ನೆನ್ಪಿಟ್ಕೊಳ್ಳಿ, ಮನೆಯಲ್ಲಿ ಅನ್ನೆಸೆಸರಿಯಾಗಿ ಇರುವಂಥ ಯಾವುದೇ ಹಳೆಯ ಮುರಿದೋದಂಥ ವಸ್ತುಗಳು ಏನು ಬೇಕಾದರೂ ಹಾಕಿರಲಿ ಅದನ್ನೆಲ್ಲ ಮೊದಲು ತೆಗೆದು ಹೊರಗಡೆ ಹಾಕಬೇಕು. ಮತ್ತು ಬಿಲ್ಸ್ಗಳು, ಕೆಲವ್ರ ಮನೇಲಿ ಹೇಗೆ ಅಂತಂದರೆ 1 ವರ್ಷ ಇಡೀ ತಂದಿರುವಂಥ ಗ್ರಾಸರೀಸ್ದಾಗಿರ್ಬೋದು, ಕರೆಂಟ್ ಬಿಲ್ಗಳಾಗಿರ್ಬೋದು, ಮತ್ತು ಈ ಗ್ಯಾಸ್ ಬಿಲ್ಗಳಾಗಿರ್ಬೋದು, ಬೇರೆ ಯಾವುದ್ಯಾವುದೋ ಹಾಸ್ಪಿಟ್ಲ್ ಬಿಲ್ಗಳಾಗಿರ್ಬೋದು, ಇಂಥದನ್ನೆಲ್ಲ ತುಂಬಾ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀರ. ಇದನ್ನು ದಯವಿಟ್ಟು ಮೊದಲು ಕ್ಲೀನ್ ಮಾಡ್ಕೊಳ್ಳಿ. ತುಂಬ ನೆಸಸರಿ ಅನ್ನೋವಂಥದ್ದನ್ನು ಮಾತ್ರ ಇಟ್ಕೊಂಡು ಇಂಥದ್ದನ್ನೆಲ್ಲ ದಯವಿಟ್ಟು ಕ್ಲೀನ್ ಮಾಡಿ ಹೊರಗಡೆ ಹಾಕಿ. ಇನ್ನೂ ಕೆಲವ್ರ ಮನೆಗಳಲ್ಲಿ ಈ ಮದುವೆ ಆಗೋಗ್ಬಿಟ್ಟಿರುತ್ತೆ ಅಂತ ಇನ್ವಿಟೇಷನ್ ಕಾರ್ಡ್ಗಳಾಗಿರ್ಬೋದು, ಬೇರೆ ಬೇರೆ ರೀತಿ ಈ ಥರ ಪೇಪರ್ಗಳು ತುಂಬಾ ಇಟ್ಕೊಂಡಿರ್ತಾರೆ. ಏನಂದರೆ ಏನಕ್ಕಾದರೂ ಯೂಸ್ ಆಗುತ್ತೆ, ಏನಾದರೂ ನಾವು ಬರೆಯೋದಕ್ಕೆ ಯೂಸ್ ಆಗುತ್ತೆ ಆ ಥರ ಯೋಚನೆ ಮಾಡಿಕೊಂಡು ಇಟ್ಕೊಂಡಿರ್ತಾರೆ. ಮತ್ತು ಈ ಮಕ್ಕಳದ್ದು ಬುಕ್ಸ್ಗಳು, ನಮ್ಮ ಮಗು ಎಷ್ಟು ಚೆನ್ನಾಗಿ ಬರೆದಿದೆ, ಹ್ಯಾಂಡ್ ರೈಟಿಂಗ್ ಎಷ್ಟು ಚೆನ್ನಾಗಿದೆ ಅಂಥೇಳಿ 2-3 ವರ್ಷ ಹಳೆ ಬುಕ್ಸ್ಗಳೆಲ್ಲನೂ ಕೂಡ ಹಾಗೆ ಜೋಡಿಸಿಟ್ಕೊಂಡಿರ್ತೀರ. ಇಂಥದ್ದೆಲ್ಲ ಮನೆಯಲ್ಲಿ ಉಪಯೋಗಿಸ್ತಿರುವಂಥ ವಸ್ತುಗಳನ್ನು ಇಟ್ಕೊಳ್ಳೇಬಾರ್ದು. ಇದೆಲ್ಲದರಿಂದ ಕೂಡ ನೆಗೆಟಿವಿಟಿ ಅನ್ನೋದು ಫಾರ್ಮ್ ಆಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಆದಷ್ಟು ಬೇಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ.
ಹೊಸ ವರ್ಷ ಅಲ್ವಾ, ಮನೆಗೆ ಹೊಸ ಮ್ಯಾಟ್ಗಳಾಗಿರ್ಬೋದು, ಕರ್ಟನ್ಸ್ ಆಗಿರ್ಬೋದು, ನಾವು ಹೇಗೆ ಹೊಸ ಬಟ್ಟೆಗಳನ್ನು ಹಾಕ್ಕೊಂಡು ಸಂಭ್ರಮಿಸ್ತೀವೋ ನಮ್ಮ ಮನೆಯೂ ಕೂಡ ಅದೇ ರೀತಿ ಕಳಿಕಳಿಯಾಗಿರಬೇಕು. ಹಾಗಾಗಿ ಅವಶ್ಯಕತೆ ಇದೆ ಅಂತಂದರೆ ಮನೆಗೆ ಹೊಸ ಮ್ಯಾಟ್ಗಳಾಗಿರ್ಬೋದು, ಕರ್ಟನ್ಗಳಾಗಿರ್ಬೋದು, ಮತ್ತು ಹೊಸ ಪೊರ್ಕೆ ತರೋವಂಥದ್ದು ಹಬ್ಬಕ್ಕೂ ಮುಂಚೆ ತೊಗೊಂಡು ಬನ್ನಿ. ಹಳೆ ಪೊರ್ಕೆ ಇದ್ದರೆ ದಯವಿಟ್ಟು ಅದನ್ನು ಹೊರಗಡೆ ಹಾಕಿಬಿಡಿ, ಹೊಸ ಪೊರ್ಕೆ ಮನೆಗೆ ತೊಗೊಂಡು ಬನ್ನಿ. ಹಾಗಂತ ಹಬ್ಬದ ದಿನವೇ ತರ್ಬೋದಾ ಆ ಥರ ಎಲ್ಲ ಕೇಳೋಕ್ಕೆ ಹೋಗಬೇಡಿ. ನೀವೀಗ ಮನೆಯೆಲ್ಲ ಕ್ಲೀನ್ ಆದಮೇಲೆ ಹಬ್ಬಕ್ಕೆ ಬೇಕಾಗಿರುವಂಥ ಸಾಮಗ್ರಿ ತೊಗೊಂಡು ಬರ್ತೀರಲ್ಲ, ಅದ್ರ ಜೊತೆಗೆ ತೊಗೊಂಡು ಬನ್ನಿ, ತುಂಬಾ ಒಳ್ಳೆಯದು. ಇನ್ನೊಂದು ಮುಖ್ಯವಾದಂಥ ವಿಚಾರ ಏನು ಗೊತ್ತಾ, ಹಳೆ ವರ್ಷದಲ್ಲಿ ಹಳೆ ಸಾಲಗಳನ್ನ ತೀರಿಸ್ಬಿಡುವಂಥದ್ದು. ಈಗ ದೊಡ್ಡ ದೊಡ್ಡ ಅಮೌಂಟ್ ಆದರೆ ಕೊಡೋದು ಕಷ್ಟ ಆಗ್ಬೋದು, ಸಣ್ಣ ಪುಟ್ಟ ಅಮೌಂಟ್ ಇದ್ದರೆ ಅದನ್ನು ಅಲ್ಲಲ್ಲೇ ಕ್ಲಿಯರ್ ಮಾಡ್ಕೊಂಬಿಡಿ. ವರ್ಷದಿಂದ ವರ್ಷಕ್ಕೆ ನೀವು ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ಸಾಲಗಳನ್ನ ತೀರಿಸ್ಕೊಂಡು ಬರೋದ್ರಿಂದ ಖಂಡಿತವಾಗ್ಲೂ ತುಂಬ ಬೇಗ ನಿಮ್ಮ ಸಾಲಗಳು ತೀರಿಸ್ಕೋಬೋದು. ಈಗ ಸಣ್ಣ ಸಣ್ಣ ಸಾಲಗಳನ್ನು ನೀವು ಯುಗಾದಿ ಹಬ್ಬಕ್ಕೂ ಮೊದಲೇ, ಅಂದರೆ ಈ ಥರ ನಾವು ಮೈಂಡಲ್ಲಿ ಸೆಟ್ ಮಾಡ್ಕೋಬೇಕು. ಹಳೆ ವರ್ಷದಲ್ಲಿ ಹಳೆ ಸಾಲ ತೀರಿಸ್ಬಿಡೋಣ, ಹೊಸ ವರ್ಷ ನಮಗೆ ಹೊಸದಾಗಿರಲಿ, ಹೊಸ ಜೀವನ ಪ್ರಾರಂಭ ಮಾಡ್ತಾ ಇದ್ದೀವಿ, ಈ ಒಂದು ಹೊಸ ವರ್ಷ ನಮಗೆಲ್ಲ ರೀತಿಯಲ್ಲೂ ಒಳ್ಳೆಯದಾಗಬೇಕು, ಹಣಕಾಸಿನ ವಿಚಾರದಲ್ಲೂ ಕೂಡ ಚೆನ್ನಾಗಿರಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇಟ್ಕೊಂಡು ನೀವು ಏನೆಲ್ಲ ಸಾಲಗಳು ಮಾಡಿದ್ದೀರಾ ಅದನ್ನು ಲಿಸ್ಟ್ ಮಾಡಿ. ಫಸ್ಟು ಕಡಿಮೆಯಿಂದ ಆಮೇಲೆ ಜಾಸ್ತಿದು ಮಾಡ್ಕೊಳ್ಳಿ. ಯಾವ್ಯಾವುದೆಲ್ಲ ನೀವು ಹಬ್ಬಕ್ಕೂ ಮುಂಚೆ ಕ್ಲಿಯರ್ ಮಾಡ್ಬೋದು ಅಂಥದ್ದನ್ನೆಲ್ಲ ಟಿಕ್ ಮಾಡಿಕೊಂಡು ಅದನ್ನು ಕ್ಲಿಯರ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ಇಯರ್ಗೆ ನಿಮಗೆ ಸಾಲದ ಹೊರೆ ಸ್ವಲ್ಪ ಕಡಿಮೆ ಆಗಿರುತ್ತೆ, ತುಂಬ ಖುಷಿನೂ ಅನಿಸುತ್ತೆ. ಇನ್ನು ಇಷ್ಟೇ ತಾನೇ ಇರೋದು, ಈ ವರ್ಷದಲ್ಲಿ ಇದನ್ನು ತೀರಿಸ್ಕೊಂಬಿಡೋಣ ಅನ್ನೋವಂಥ ಮೈಂಡ್ಸೆಟ್ ಇಟ್ಕೊಳ್ಳಿ. ಬೆಳಗ್ಗೆ ಸಂಜೆ ಅದನ್ನೇ ನೀವು ಯಾವಾಗಲೂ ಅಂದರೆ ಹೇಳ್ಕೊಳ್ತಾ ಇರಬೇಕು ಮೈಂಡಲ್ಲಿ, ಈ ವರ್ಷದಲ್ಲಿ ಇದನ್ನು ತೀರಿಸ್ಬಿಡ್ತೀನಿ, ನೆಮ್ಮದಿಯಾಗಿರ್ತೀನಿ, ಇಷ್ಟೇ ತಾನೇ ಇರೋದು ಅನ್ನುವಂಥ ಮೈಂಡ್ಸೆಟ್ ನೀವು ಇಟ್ಕೊಂಡ್ರೆ ಯಾವಾಗಲೂ ಖುಷಿಯಾಗೂ ಇರ್ತೀರಾ. ಮತ್ತು ಆ ದಾರಿಯಲ್ಲಿ ನೀವು ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀರಾ, ನಿಮಗೆ ದುಡ್ಡು ಕೂಡ ಸೇರ್ತಾ ಹೋಗುತ್ತೆ. ನೀವು ಅಂದ್ಕೊಂಡಾಗೆ ಮುಂದಿನ ವರ್ಷ ಯುಗಾದಿಗೂ ಮೊದಲೇ ಇರೋ ಸಾಲ ಕೂಡ ತೀರಿಸ್ಕೋಬೋದು. ಈ ಥರ ವರ್ಷದಿಂದ ವರ್ಷಕ್ಕೆ ಪ್ಲ್ಯಾನ್ ಮಾಡ್ತಾ ಬನ್ನಿ. ಹಾಗೆ ಮನಿ ಸೇವಿಂಗ್ಸ್ ಮಾಡೋರು ಕೂಡ ಅಷ್ಟೇ, ಈ ವರ್ಷ ಎಷ್ಟು ಮಾಡಿರ್ತೀರೋ ಮುಂದಿನ ವರ್ಷ ಯುಗಾದಿ ಹಬ್ಬದಷ್ಟೊತ್ತಿಗೆ ಇದಕ್ಕಿಂತ ಜಾಸ್ತಿ ಮಾಡಬೇಕು, ಅಥವಾ ಮುಂದಿನ ವರ್ಷ ನೀವೇನೆಲ್ಲ ಪ್ಲ್ಯಾನ್ಗಳು ಹಾಕ್ಕೊಂಡಿರ್ತೀರ ಅದಕ್ಕೆ ಈ ವರ್ಷದಿಂದನೇ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸೇವಿಂಗ್ಸ್ ಮಾಡಬೇಕು. ಈ ಥರದ್ದೆಲ್ಲ ಪ್ಲ್ಯಾನ್ ಮಾಡಿಕೊಂಡು ನಿಮ್ಮ ಕೆಲಸನ ನೀವು ಮಾಡ್ತಾ ಹೋಗಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಹಬ್ಬಕ್ಕೆ ಅಂತ ಬರೀ ಕ್ಲೀನಿಂಗ್ ಮಾತ್ರ ಅಂತಲ್ಲ, ನಮ್ಮ ಲೈಫ್ ಸ್ಟೈಲ್ನೂ ಕೂಡ ನಾವು ಈ ಥರ ಚೇಂಜ್ ಮಾಡ್ಕೊಳ್ತಾ ಹೋಗಬೇಕು. ಅದಕ್ಕೆ ಮೊದಲು ನಾವೇನು ಮಾಡಬೇಕು, ಮನೇಲಿರುವಂಥ ಈ ರೀತಿ ನೆಗೆಟಿವಿಟಿಗಳನ್ನು ಹೊರಗಡೆ ಹಾಕಬೇಕು. ಕ್ಲೀನಿಂಗ್ ಅಂದರೆ ಇದೇನೆ, ಡೀಪ್ ಕ್ಲೀನ್ ತುಂಬಾ ಮುಖ್ಯ. ಈ ಥರ ನೀವು ಮನೇನ ಕ್ಲೀನ್ ಮಾಡ್ಕೊಳ್ಳಿ. ಬೇಡದಿರೋಂಥ ಅನಗತ್ಯ ವಸ್ತುಗಳನ್ನು ಮೊದಲು ಹೊರಗಡೆ ಹಾಕಿ. ಇನ್ನು ಯಾವಾಗಲೂ 6 ತಿಂಗಳಿಗೋ ವರ್ಷಕ್ಕೋ ಯೂಸ್ ಮಾಡ್ತೀವಿ ಅಂತ ಹೇಳಿ ಇವಾಗಿಂದ ನಾವು ಅದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೋಬಾರ್ದು. ಹಾಗಾಗಿ ಹೇಳ್ತಾ ಇದ್ದೀನಿ. ಯುಗಾದಿ ಹಬ್ಬದ ಆಚರಣೆ ಬಗ್ಗೆ ಇನ್ನೂ ಸಾಕಷ್ಟು ವಿಚಾರಗಳನ್ನ ನಿಮಗೆ ತಿಳಿಸೋದಿದೆ. ಮೊದಲು ಕ್ಲೀನಿಂಗಿಂದ ಶುರು ಮಾಡಿದ್ದೀನಿ. ಮೊದಲು ಈ ರೀತಿ ಡೀಪ್ ಕ್ಲೀನ್ ಮಾಡ್ಕೊಳ್ಳಿ, ಆಮೇಲೆ ಹಬ್ಬಕ್ಕೆ ಯಾವ ರೀತಿ ತಯಾರಿ ಮಾಡ್ಕೋಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಹೋಗಿ ಬರಲಾ?